ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನೋಡ್ತೀಯಾ, ನೀನು ಬರ್ತಿರೋ ಸಂತೋಷದ ವಿಷಯ ನಿಮ್ಮಪ್ಪನ ಹತ್ರನೂ ಹೇಳಕ್ಕಾಗ್ಲಿಲ್ಲ. ಏನ್ ಮಾಡೋದು, ನನ್ನ ಪರಿಸ್ಥಿತಿನೇ ಹೀಗಿದೆ. ನಿನ್ನ ಭವಿಷ್ಯಕ್ಕೋಸ್ಕರ ನಾನಿಂತ ಗಟ್ಟಿ ಮನ್ಸು ಮಾಡ್ಕೋಬೇಕಾಯ್ತು. ಪ್ಲೀಸ್ ನನ್ನನ್ನು ಕ್ಷಮಿಸ್ತೀಯಾ? ಇವತ್ತಿಗೆ ಇಷ್ಟು ಸಾಕು. ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆದರೆ ನಾಳೆಯಿಂದ ಇನ್ನೊಂದಷ್ಟು ತೊಗೊಂಡೋದ್ರಾಯ್ತು. ಇವತ್ತಿಂದ ಹೊಸ ವ್ಯಾಪಾರ ಶುರು ಮಾಡ್ತಿದ್ದೇನೆ. ಈ ವ್ಯಾಪಾರ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿ. ಯಾಕಜ್ಜಿ ಕಣ್ಣಲ್ಲಿ ನೀರು? ರಾಜನ್ ಥರ ಕಾರಲ್ಲಿ ಓಡಾಡ್ಕೊಂಡಿದ್ದವನು ಇವತ್ತು ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲ. ಅಜ್ಜಿ, ನೀವು ಇದೇ ಥರ ಕಷ್ಟಪಟ್ಟು ದುಡಿದಕ್ಕೆ ಅಂತ ಒಂದು ಕಂಪನಿ ಕಟ್ಟೋದಕ್ಕಾಗಿದ್ದು. ನಾನು ಅಷ್ಟೊಂದು ಶ್ರೀಮಂತಿಕೆ ಸುಖ ಅನುಭವಿಸೋದಕ್ಕೆ ಸಾಧ್ಯ ಆಗಿದ್ದು. ಅದ್ರಲ್ಲಿ ನಂದೇನೂ ಇಲ್ಲ ಅಜ್ಜಿ, ಎಲ್ಲ ನಿಮ್ಮದೇ. ಇನ್ಮೇಲಿಂದ ನಾನು ಏನು ಮಾಡ್ತೀನಿ ಅನ್ನೋದು ಮುಖ್ಯ. ನೀವವತ್ತು ಹೇಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಕೂತಿದ್ದಿದ್ರೆ ಅಂಥ ಒಂದು ಕಂಪ್ನಿ ಕಟ್ಟೋದಕ್ಕೆ ಆಗ್ತಿತ್ತ ನಿಮ್ಮ ಕೈಯಲ್ಲಿ? ಇಲ್ಲ ಅಲ್ವಾ? ನೀವೇನು ಯೋಚನೆ ಮಾಡಿಬಿಡಿ ಅಜ್ಜಿ. ನಾನು ನಿಮ್ಮ ಥರನೇ ದೊಡ್ಡದಾಗಿ ಬೆಳೆದು ನಿಮ್ಮ ಹೆಸರನ್ನ ಉಳಿಸ್ತೀನಿ. ಬರ್ತೀನಿ. ವ್ಯಾಪಾರಕ್ಕೆ ಹೊರಟ್ರಾ? ಹೌದು ಕಣ. ನೀವೇನು ಹೋಗೋದು ಬೇಡ, ನಾನು ಹೋಗ್ತೀನಿ. ಬಿಡು. ಅನಿವಾರ್ಯತೆ ಇರೋದು ನಮಗೆ. ನಾನು ಹೋಗ್ತೀನಿ, ನಾನು ಸುಮ್ಮನೆ ಇರೋ. ಇದ್ರಲ್ಲಿ ನಮ್ದು ನಿಮ್ದು ಅನ್ನೋದೇನಿದೆ ಬಾಬಾ? ನಿಮ್ಗೆ ಇದೆಲ್ಲ ಮಾಡೋ ಅಭ್ಯಾಸ ಇಲ್ಲ, ನನಗಾದ್ರೆ ಅಭ್ಯಾಸ ಇದೆ, ಅನುಭವ ಇದೆ. ಕೊಡಿ. ನಿನಗೆ ಇದ್ರಲ್ಲ ಅಂತ ಏನು ಅನುಭವ ಇದೆಪ್ಪ? ಇಷ್ಟು ದಿನ ಮಾಡಿದ್ ನಾನು ಇದೇ ಕೆಲಸ ಅಲ್ವಾ ಅಜ್ಜಿ? ಅಂದ್ರೆ ಇದೇ ಕೆಲಸ ಮಾಡಿನೇ ನೀನ್ ನಮ್ಮನ್ನೆಲ್ಲ ಸಾಕಿರೋದಾ? ಅಂದ್ರೆ ಈ ತರ ಕೆಲಸ ಎಲ್ಲ ನಾನು ಮೊದಲೇ ಮಾಡಿದ್ದೀನಿ ಎಂದೆ ಅಷ್ಟೇ. ಆದ್ರೂ ರವಿ, ಇದು ನನ್ನ ಜವಾಬ್ದಾರಿ. ನಾನೇ ಹೋಗ್ತೀನಿ. ಈಗಾಗಲೇ ನಾನು ನಿಮಗೆ ಸಾಕಷ್ಟು ತೊಂದರೆ ಕೊಟ್ಬಿಟ್ಟಿದ್ದೀನಿ. ತೊಂದರೆ ಎಲ್ಲ ಏನಿಲ್ಲ ಬಾವಾ. ಈಗ ನಿಮ್ಮ ಕಂಪ್ನಿ ಚಿಕ್ಕದು. ಈಗ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಿದ್ರೆ ನಿಮ್ಮ ಕಂಪ್ನಿ ದೊಡ್ಡದಾದ್ಮೇಲೆ ಮ್ಯಾನೇಜರ್ ಆಗ್ಬೋದು. AC ಕಾರು, AC ಚೇಂಬರಲ್ಲಿ ಕೂತ್ಕೊಂಡು ಜಮ್ ಅಂತಿರ್ಬೋದಲ್ಲ ಅಂತ. ಸರಿ, ಆಗಿದ್ರೆ ಒಂದು ಕೆಲಸ ಮಾಡೋಣ. ನೀವೊಂದು ಕಡೆ ಹೋಗಿ, ನಾನೊಂದು ಕಡೆ ಹೋಗ್ತೀನಿ. ಬಿಸ್ನೆಸ್ ಯಾರು ಜಾಸ್ತಿ ಮಾಡ್ತಾರೆ ನೋಡೋಣ. ಚಾಲೆಂಜಾ? ನೀನು ಹೇಳಿದಾಗೆ ಆಗಲಿ ಕಣ. ತಗೋ, ಈ ಬ್ಯಾಗ್ ನೀನು ತಗೋ. ಇದನ್ನು ನಾನು ತಗೋತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಅಜ್ಜಿ, ಶ್ರೀ ವ್ಯಾಪಾರಕ್ಕೆ ಹೋದ್ರಾ? ಹೋದ್ನಮ್ಮ. ಪಾಪ, ಅವನ್ ನೋಡಿದ್ರೆ ನನಗೆ ತುಂಬಾ ಸಂಕಟ ಆಗ್ತಿದೆ. ಕಷ್ಟ ಏನು ಅಂತ ಗೊತ್ತಿಲ್ಲದೆ ಇದ್ದವನು ಈಗ ಎಲ್ಲ ಥರದ ಕಷ್ಟನೂ ಅನುಭವಿಸ್ತಿದ್ದಾನೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೂ ತುಂಬ ಸಂಕಟ ಆಗುತ್ತೆ ಅಜ್ಜಿ. ಆದರೆ ಇಂಥ ಟೈಮಲ್ಲಿ ನಾವು ಕೈ ಚೆಲ್ಲಿ ಕೂತ್ಕೊಂಡ್ರೆ ಕಷ್ಟ ನಮ್ಮ ಹೆಗ್ಲೇ ಇರುತ್ತೆ. ಆದರೆ ನಮ್ಮ ಶ್ರೀ ಹೀಗಲ್ಲ, ಎಲ್ಲ ತೊಂದರೆಯಿಂದ ಆಚೆ ಬರ್ತಾನೆ. ಇಂಥ ಟೈಮಲ್ಲಿ ನಾವು ಅವ್ರ ಜೊತೆಗಿದ್ದು ಧೈರ್ಯ, ಉತ್ಸಾಹ ತುಂಬಬೇಕು. ಖಂಡಿತವಾಗಿ ಅವನ ಏಳಿಗೆಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೀವು ಶ್ರೀ ಜೊತೆಗಿರೋದೇ ನನಗೆ ದೊಡ್ಡ ಧೈರ್ಯ ಅಜ್ಜಿ. ನೀನು ಅವನ ಬಗ್ಗೆನೇ ಬರೀ ಯೋಚನೆ ಮಾಡ್ತಾ ಇದ್ದೀರಾ.
ನಿನ್ನ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡು. ಇತ್ತೀಚೆಗೆ ತುಂಬ ಸುಸ್ತಾಗ್ತಿದೆ ಅಂತ ಅಂತಿದ್ದೆ, ಡಾಕ್ಟ್ರ್ ಹತ್ರ ಹೋಗಿದ್ಯಮ್ಮ? ಹ್ಞೂ ಹೋಗಿದ್ದೆ. ಏನಂದ್ರು? ಅದು ಓಡಾಟ ಜಾಸ್ತಿ ಆಯ್ತಲ್ಲ, ಅದಕ್ಕೆ ವೀಕ್ ಆಗಿ ಸುಸ್ತಾಗಿದ್ದೀರಾ, ಸ್ವಲ್ಪ ದಿನ ಮನೇಲಿ ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ, ಭಯ ಪಡೋಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರು. ಯಾವುದಕ್ಕೂ ನೀನು ಹುಷಾರಾಗಿರಮ್ಮ. ಇವಾಗಿನ ವಾತಾವರಣ ಸರಿ ಇಲ್ಲ. ಸಣ್ಣ ಸಣ್ಣ ಜ್ವರ, ತಲೆನೋವು ಬಂದ್ರೂ ಅದೇ ದೊಡ್ಡದಾಗ್ಬಿಡುತ್ತೆ. ಸರಿ ಅಜ್ಜಿ. ಹುಷಾರಮ್ಮ. ಸಾರಿ, ನೀನು ಹೊಟ್ಟೆಲ್ ಬೆಳಿತಿರೋ ವಿಷಯ ಸದ್ಯಕ್ಕೆ ಎಲ್ರಿಂದನೂ ಮುಚ್ಚಿಡ್ತಾ ಇದ್ದೀನಿ. ಇದು ನಿನ್ನ ಒಳ್ಳೆ ಭವಿಷ್ಯಕ್ಕೋಸ್ಕರನೇ. ಅಮ್ಮ, ನಾವು ಇನ್ಮೇಲೆ ಮಾರೋಕ್ಕೆ ಹೋದರೆ ಸರಿ ಅನ್ಸತ್ತಮ್ಮ. ಪಾಪ ಶ್ರೀ ಒಬ್ಬನೇ ಇಷ್ಟು ಅಂತ ಮಾರ್ತಾನೆ. ಅದಕ್ಕೆ ಅವನು ಒಪ್ಪಲ್ಲ ಅಂತ ಅನಿಸುತ್ತೆ. ನನಗೂ ಹಂಗೆ ಅನಿಸ್ತಾ ಇದೆ ಮಾಲತಿ. ಆದರೆ ನನ್ನ ಆರೋಗ್ಯ ಸರಿ ಇಲ್ವಲ್ಲ. ಆದರೆ ನಮಗೇನು ಸಮಸ್ಯೆ ಇಲ್ವಲ್ಲ ಅತ್ತೆ, ನಾವು ಹೋಗ್ತೀವಿ. ಇಷ್ಟು ಸಹಾಯ ಮಾಡಲಿಲ್ಲ ಅಂದರೆ ನಾವು ವಾಪಸ್ ಬಂದು ಏನು ಪ್ರಯೋಜನ ಹೇಳಿ? ಅದೇ ಅಮ್ಮ, ಇವತ್ತು ವ್ಯಾಪಾರ ಚೆನ್ನಾಗಾಗತ್ತೆ ಅಂತೀರಾ? ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇವತ್ತೆಲ್ಲ ನಾಳೆ ಆಗುತ್ತೆ, ಕಾಯಬೇಕು ಅಷ್ಟೇ. ಈ ವಯಸ್ಸಲ್ಲಿ ನಿಮಗಿರೋ ಧೈರ್ಯ, ವಿಶ್ವಾಸ ನಮಗಿಲ್ಲ ನೋಡಿ. ಇಂಥ ಕಷ್ಟದ ಸಮಯದಲ್ಲಿ ನಿಮ್ಮನ್ನ ಶ್ರೀನ ಬಿಟ್ಟು ಹೊರಟೋಗ್ಬಿಟ್ಟೆ ನಾನು. ಅದೆಲ್ಲ ಈಗ ಯಾಕೆ? ಇವಾಗ ನಾವೆಲ್ಲರೂ ಒಂದಾಗಿದ್ದೀವಿ ಅಲ್ವಾ, ಒಳ್ಳೇದಾಗುತ್ತೆ ಬಿಡು. ಫುಡ್ ಪ್ರಾಡಕ್ಟ್ SFP ಹೆಸರೇನೋ ಚೆನ್ನಾಗಿದೆ, ಆದರೆ ಅದೃಷ್ಟ
ಅದೃಷ್ಟನೇ ದಬ್ಬಾಕಂಡ್ ಮಲ್ಕೊಂಡ್ಬಿಟ್ಟಿದೆಯಲ್ಲ ಕೂಸೆ. ಮೊನ್ನೆ ದಿವಸ ನೀನು ನನಗೆ ನಾನೆಲ್ಲವನ್ನು ವಾಪಸ್ ಪಡೆದೇ ತೀರ್ತೀನಿ ಅಂತ ಆವಾಜ್ ಹಾಕಿದ್ ನೋಡಿದ್ರೆ ನಾನು ನಿನ್ನ ಸಿಂಹದ ಮರಿ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇವತ್ತು ಸರ್ ಪ್ಯಾಕೆಟ್ ತಗೊಳ್ಳಿ, ಸರ್ ಪ್ಲೀಸ್ ಪ್ಯಾಕೆಟ್ ತಗೊಳ್ಳಿ ಅಂತ ದಿನಾ ವಸ್ತಿಯಲ್ಲಿ ಓಡಾಡೋದು ಕಂಡ್ರೆ ನೀನು ಸಿಂಹದ ಮರಿ ಅಲ್ಲ ಕಡ್ಲೆಪುರಿ ಅನ್ಸುತ್ತೆ. ಅಂದ ಕಾಲத்தில் ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸಿನ MD ಇವತ್ತು ರೋಡ್ ಸೈಡಲ್ಲಿ ಮಸಾಲೆ ಪುಡಿ ಮಾರೋಗತ್ತೆ. ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡಿದ್ವಿ. ಇವತ್ತು ಸಿಂಗಲ್ ಪ್ಯಾಕೆಟ್ ಮಾರಕ್ಕೆ ಓಡಾಡ್ತಾ ಇದೆ. ನಿನಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಕಣೋ ನನ್ನ ಮುದ್ದಿನ ಅನ್ನಪೂರ್ಣಮ್ಮನ ಮೊಮ್ಮಗನೇ. ಸಭ್ಯತೆನೇ ಇಲ್ವಲ್ರಿ ನಿಮ್ಗೆ? ಯಾವಾಗ ನೋಡಿದ್ರು ಇನ್ನೊಬ್ರು ನೋವಲ್ಲಿ ಖುಷಿ ಕೊಳ್ಳೋ ಪ್ರಯತ್ನ ಮಾಡ್ತೀರಲ್ಲ. ಹಾಗೆ ಮಾಡೋದ್ರಿಂದ ಅದೆಷ್ಟು ಥ್ರಿಲ್ ಸಿಗುತ್ತೆ ಗೊತ್ತೇ ನಮ್ಮ ಮಗನೇ. ಥ್ರಿಲ್ ಅಲ್ಲ ರೀ ಅದು, ನಿಮ್ಮ ಸ್ಯಾಡಿಸ್ಟ್ ಬುದ್ಧಿ. ಸ್ಯಾಡೋ ಮ್ಯಾಡೋ. ಆದ್ರೆ ನಿನ್ನಿ ದ್ರಾಬೆ ಮುಖ ನೋಡಿದ್ರೆ ಪಾಪ ನಿನ್ನ ಬಗ್ಗೆ ನಿನಗೆ ಹೋಪ್ ಇಲ್ವೇನೋ ಅನ್ಸುತ್ತಪ್ಪ ನನಗೆ. ಅದು ಹೋಪ್ಲ? ನೀವು ನಮ್ಮ ಆಸ್ತಿ ಅಂತಸ್ತನ್ನ ಕಿತ್ಕೊಂಡಿರ್ಬೋದು, ಆದ್ರೆ ನಮ್ಮ ಸಾಮರ್ಥ್ಯ ಇನ್ನೂ ನಮ್ಮಲ್ಲೇ ಇದೆ. ನಿಮ್ಮ ಥರ ತಂತ್ರ ವಂಚನೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಸಾಧಿಸೋದಕ್ಕೆ ಛಲ ಇದೆ. ಅಷ್ಟು ಸಾಕ್ರಿ ಬದುಕೋದಕ್ಕೆ. ಹೋಗ್ರಿ ಇನ್ನೂ ಕಮ್ಮಿ ಆಗಿಲ್ಲ ನಿನಗೆ. ಸ್ವಾಭಿಮಾನ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋ ನಿನ್ನಂಥವ್ರಿಗೆ ನನ್ನ ನಡವಳಿಕೆ ನೋಡಿ ಪೊಗರು ಅನ್ಸೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ನಿನ್ನ ಅಮ್ಮಂದ್ರೆಲ್ಲ ದಿಕ್ಕಾಪಾಲಾದ್ರೂ ನಿನಗಿನ್ನೂ ಬುದ್ಧಿ ಬಂದಿಲ್ವಲ್ಲೋ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ 3 ಜನ ಅಮ್ಮಂದಿರು ವಾಪಸ್ ಬಂದಾಯಿತು. ಇಷ್ಟಲ್ಲೇ ನಿಮ್ಮ ನರಿ ಬುದ್ಧಿ ಗೊತ್ತಾಗಿ ನಮ್ಮ ಬೇಬಿ ಮಮ್ ಕೂಡ ವಾಪಸ್ ಬರ್ತಾರೆ, ನೋಡ್ತೀರಿ. ನನ್ನ ಅಮ್ಮಂದ್ರೆ ನನ್ನ ಶಕ್ತಿ. ಅವ್ರು ನನ್ನ ಜೊತೆಗಿದ್ಮೇಲೆ ನನಗೆಲ್ಲಿದೆ ಸೋಲು. ಹಂತ ಹಂತವಾಗಿ ನಿಮ್ಮನ್ನು ಮುಳುಗಿಸ್ತೀನಿ, ಹಂತವಾಗಿ ನಾನು ಗೆಲ್ತೀನಿ ರೀ. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ವ್ಯಾಪಾರ ಚೆನ್ನಾಗಿ ಆಗಲಿಲ್ವಲ್ಲ ಅಂತ ತುಂಬ ಡಲ್ ಆಗಿದೆ. ಇದೇ ಥರ ಆದರೆ ಹೇಗಪ್ಪ ನಾನು ಹೊಸ ಕಂಪನಿ ಕಟ್ಟೋದು? ನನಗೆ ಅಷ್ಟು ಅವಮಾನ ಮಾಡಿ ಮನೆಯಿಂದ ಆಚಾಟಿದ ಮನುಷ್ಯನಿಗೆ ಹೇಗಪ್ಪ ಬುದ್ಧಿ ಕಲಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನಿಮ್ಮ ಮಾತುಗಳು ನನಗೆ ಚಾರ್ಜ್ ಮಾಡಿದ್ವು. ಕಷ್ಟಪಟ್ಟು ಬೇವರು ಸುರಿಸಿ ದುಡಿಯೋದ್ರಲ್ಲಿ ಎಂಥ ಥ್ರಿಲ್ ಇರುತ್ತೆ ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತಾ? ಡೋಂಟ್ ವರಿ, ಇಷ್ಟರಲ್ಲೇ ಗೊತ್ತು ಮಾಡಿಸ್ತೀನಿ. ಬರಲಾ? ಅಜಯ್, ಮೊದಲನೇ ದಿನನೇ ಒಳ್ಳೆ ವ್ಯಾಪಾರ ಆಯ್ತು. ಒಂದಷ್ಟು ಅಂಗಡಿಯವರು ರೆಗ್ಯುಲರ್ ಆರ್ಡರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಒಳ್ಳೇದಾಯ್ತು. ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ನನಗೆ ತುಂಬ ಸಂತೋಷ ಆಗ್ತಿದೆ. ವ್ಯಾಪಾರ ಹೇಗಾಯ್ತು? ತಗೊಂಡು ಹೋಗಿದ್ದೆಲ್ಲ ಖಾಲಿ ಆಯ್ತಾ? 70% ಖಾಲಿ ಇತ್ತು. ನೋಡಿ, ಇನ್ಮೇಲೆ ಹೀಗೆ ವ್ಯಾಪಾರ ಆಗ್ಲಿ ಕಣ. ಖಂಡಿತ ಆಗುತ್ತೆ. ಕೆಲವು ಅಂಗಡಿಯವರು ಸ್ಯಾಂಪಲ್ ಪೀಸಸ್ ಬೇಕು ಅಂತ ಹಾಕಿಸ್ಕೊಂಡಿದ್ದಾರೆ, ಸೇಲ್ ಆದ್ಮೇಲೆ ದುಡ್ಡು ಕೊಡ್ತಾರಂತೆ. ಸೊ ಇವತ್ತಿನ ಬಿಸ್ನೆಸ್ಸು 900 ರೂಪೀಸ್. ಯಾಕಜ್ಜಿ ಅಳ್ತಿದ್ದೀರಾ? ಯಾವಾಗಲೂ ಲಕ್ಷ ರೂಪಾಯಿ ಅಕೌಂಟಲ್ಲಿರೋರು ಇವತ್ತು 900 ರೂಪಾಯಿ ಬಂತಲ್ಲ ಅಂತ ಸಂತೋಷ ಪಡೋ ಪರಿಸ್ಥಿತಿ ಬಂತಲ್ಲ. ಅದು ಅವತ್ತಿನ ಸ್ಥಿತಿ ಅಜಯ್, ಇದು ಇವತ್ತಿನ ಸತ್ಯ. ಆ ಹರಿಗೆ ನಿಜಕ್ಕೂ ಒಳ್ಳೇದಾಗಲ್ಲ. ನಮ್ಮನ್ನೆಲ್ಲ ಈ ಸ್ಥಿತಿ ತಂದು ನೆನೆಸ್ಬಿಟ್ಟಲ್ಲ ಅವನು. ಅಜಿ, ಅವ್ರು ಎಷ್ಟೇ ಕೆಟ್ಟ ಬುದ್ಧಿ ಇದ್ರು ಅವ್ರು ನಿಮ್ಮ ಮಗನೇ. ಅವ್ರಿಗೆ ಕೇಡಿನ ಬಯಸ್ಬೇಡಿ. ನಾನು ಅವ್ರ ಹತ್ರ ಚಾಲೆಂಜ್ ಹಾಕಿ ಬಂದಿದ್ದೀನಿ, ಸಾಧಿಸಿ ತೋರಿಸ್ತೀನಿ ಅಂತ. ನಮ್ಮ ಗುರಿ ಏನಿದ್ರು ಅದ್ರ ಕಡೆಗೆ. ಓ ಬಾಬಾ, ಆಗ್ಲೇ ಬಂದ್ಬಿಟ್ರಾ? ಹೇಗಾಯ್ತು ವ್ಯಾಪಾರ? ಪರವಾಗಿಲ್ಲ, ನಿಂದು? ನಮ್ದು ಸೂಪರ್. ನೋಡಿ ಫುಲ್ ಖಾಲಿ. ಪರವಾಗಿಲ್ಲ ಕಣೋ, ನಿನ್ನೇನು ಅನ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನಾವು ಒಂದ್ಸತಿ ಚಾಲೆಂಜ್ ಹಾಕಿದ್ಮೇಲೆ ಬಿಡ್ತೀವಾ? ಭಾವ, ಮ್ಯಾನೇಜರ್ ಕೆಲಸ ನಮ್ಗೆ ತಾನೆ.
ಹಾಂ ಬನ್ನಿ. ಅಜ್ಜಿ ತೊಳಿ 1500 ರೂಪಾಯಿ. ಪೂರ್ತಿ ನನಗೆ ಕೊಡ್ತಾ ಇದೆಯಲ್ಲ. ಏನು ಊಟಕ್ಕೆ ಓಡಾಟಕ್ಕೆ ಕಾಫಿ ತಿಂಡಿಗೆಲ್ಲ ಏನು ಖರ್ಚಾಗ್ಲಿಲ್ವಾ? ಇದರಿಂದ ತಗೋ. ಬೇಡ ಅಜ್ಜಿ, ಫಸ್ಟ್ ದಿನ ಬಂದಿರೋದು, ಇದರಿಂದನೇ ಮತ್ತೆ ಬಂಡವಾಳಕ್ಕೆ ಹಾಕಿ ನಾನೇ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ನಮಗೋಸ್ಕರ ಎಷ್ಟು ತೊಂದರೆ ತಗೋತಿದೀಯ. ಎಷ್ಟು ದೊಡ್ಡ ಮನಸ್ಸು ನಿಂದು. ಅಜ್ಜಿ, ನಮ್ಮನೆಗೋಸ್ಕರ ದುಡಿಯೋದು ನನ್ನ ಕರ್ತವ್ಯ ಅಲ್ವಾ ಅಜ್ಜಿ? ಅಕ್ಕ, ಈ ಮಸಾಲೆ ಪ್ಯಾಕೆಟ್ನೆಲ್ಲ ಯಾರು ಹೊರಗಿಟ್ಟಿದ್ದು? ಇದೆಲ್ಲ ಹೊರಗಡೆ ಇತ್ತಾ? ನಾನು ಅಂಗಡಿಗೆ ಹೋಗ್ತಾ ಅಲ್ಲಿ ಏನೂ ಇರ್ಲಿಲ್ಲ. ವಾಪಸ್ ತಕ್ಕ ಗೇಟ್ ಹತ್ರ ಇತ್ತು. ಯಾರಿಟ್ಟಿದ್ದು? ನಾವ್ಯಾರು ಏನು ಇಡ್ಲಿಲ್ವಲ್ಲ. ನೀನೇನಾದ್ರೂ ಇಟ್ಟಿದ್ಯಾ? ಇಲ್ಲ ಅಜ್ಜಿ, ನಾನು ಮಾರಾಟ ಮಾಡಿ ಮಿಕ್ಕಿದ್ದೀನಲ್ಲ ಇಲ್ಲೇ ತಂದಿಟ್ಟಿದ್ದೀನಲ್ಲ. ಹಾಂ. ರವಿ, ನೀನೇನಾದ್ರೂ ಇಟ್ಟಿದ್ಯಾ? ಇಲ್ಲ ಅಜ್ಜಿ, ನಾನು ತಗೊಂಡೋಗಿದ್ದೆಲ್ಲ ಖಾಲಿ ಆಯಿತು. ನಾನು ಯಾಕೆ ಇಡ್ಲಿ? ನಾನು ಬರ್ತೀನಿ, ನಾನು ನಾಳೆ ಸಿಗ್ತೀನಿ. ರವಿ, ನಿಂತ್ಕೋ. ನೀನೇನೋ ಮುಚ್ಚಿಡ್ತಾ ಇದೀಯ. ಅದೇನು ಅಂತ ಹೇಳು. ನನಗೆ ಕ್ಷಮಿಸಿ ಅಜ್ಜಿ, ತಗೊಂಡೋಗಿದ್ರಲ್ಲಿ ಒಂದೇ ವ್ಯಾಪಾರ ಆಗಿದ್ದು. ಮೊದಲನೇ ದಿನನೇ ವ್ಯಾಪಾರ ಆಗಿಲ್ಲ ಅಂತ ಬರೀ ಕೈಯಲ್ಲಿ ಬಂದು ಹೇಳಿದ್ರೆ ಎಲ್ಲ ಬೇಜಾರು ಮಾಡ್ಕೋತೀರಾ ಅಂತ ಸುಳ್ಳು ಹೇಳಿದೆ. ಮತ್ತೆ ಈ ದುಡ್ಡು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಬಂದೆ. ನಾನು ಸುಳ್ಳು ಹೇಳಿದ್ದಕ್ಕೆ ಕ್ಷಮಿಸಿ. ವ್ಯಾಪಾರ ಆಗಿಲ್ಲ ಅಂದರೆ ಹೀಗ ಮಾಡೋದು. ತಗೋ ನಿನ್ನ ದುಡ್ಡು. ನಿನ್ನ ಸ್ನೇಹಿತನ ತಗೊಂಡೋಗಿ ಕೊಡು. ವ್ಯಾಪಾರ ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ಬೇಡ ಅಜ್ಜಿ, ನನ್ನ ಕಡೆಯಿಂದ ಮೊದಲನೇ ದಿನದ ಬೋಣಿ ಅಂತ ಇಟ್ಕೊಳ್ಳಿ. ಇದನ್ನೆಲ್ಲ ಮಾರಿ ಬಂದ ದುಡ್ಡಲ್ಲಿ ನಾನು ಒಂದು ಸಾಲ ತೀರಿಸ್ತೀನಿ. ನಾನು ನಾಳೆ ಬರ್ತೀನಿ. ಬಾಯ್. ಏನು ಕರೆದ್ರಲ್ಲ? ಓಹೋ, ಲೆಫ್ಟ್ ಆ್ಯಂಡ್ ರೈಟ್ 2 ಸ್ಪೀಕರು ಹಾಜರು. ಒಳ್ಳೇದಾಯ್ತು. ಈಗ ನಾನು ಹೇಳೋದನ್ನ ಕಿವಿ ತೆರೆದು ಕೇಳಿಸ್ಕೊಳ್ಳಿ. ಊರಿನವ್ರಿಗೆಲ್ಲ ಅದನ್ನೇ ಟಾಮ್ ಮಾಡ್ಕೊಂಬರ್ಬೇಕು. ಏನೋ ಮೊದಲು ವಿಷಯ ಏನು ಅಂತ ಹೇಳಿ. ನಿಮ್ಮ ಪ್ರೀತಿಯ ವಂಶೋದ್ಧಾರಕ ನಿನ್ನ ಮಗ, ನಮ್ಮಮ್ಮನ ಮೊಮ್ಮಗ ಆ ಶ್ರೀನಿಧಿ ಇದನ್ನಲ್ಲ, 24 ಅವರ್ಸು AC ರೂಮಲ್ಲೇ ಕೂತ್ಕೊಂಡು AC ಕಾರಲ್ಲೇ ಓಡಾಡ್ಕೊಂಡು ಮೆರಿತಿದ್ನಲ್ಲ, ಇವತ್ತು ನನ್ನ ಮುಂದೆ ಪಾಪ ಬಿಕಾರಿ ಆದಂಗೆ ಕುನ್ನಿ ಆದಂಗೆ ಆಗ್ಬಿಟ್ಟಿದ್ದಾನೆ. ರೋಡಲ್ಲಿ ಫುಟ್ಪಾತ್ನಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂದೆ ಅಯ್ಯೋ ದಯವಿಟ್ಟು ನನ್ನ ಪ್ಯಾಕೆಟ್ ತಗೊಳ್ಳಿ, ಮಸಾಲೆ ಪ್ಯಾಕೆಟ್ ತಗೊಳ್ಳಿ, ಉಪ್ಪಿನಕಾಯಿ ಪ್ಯಾಕೆಟ್ ತಗೊಳ್ಳಿ ಅಂತ ಓಡಾಡ್ತಾ ಇದ್ದಾನೆ. ನೋಡ್ಲಾರೆ ಅವನ ಸ್ಥಿತಿನ. ಸುಮ್ಮನೆ ನಾನು ಹೇಳ್ದಾಗ ಕೇಳ್ಕೊಂಬಿದ್ದಿದ್ರೆ ಈ ಸ್ಥಿತಿ ಬರ್ತಿತ್ತ ಅವನಿಗೆ? ಇಷ್ಟಾದರೂ ಅವನು ಕೊಬ್ಬೇನು ಕಮ್ಮಿ ಆಗಿಲ್ಲ. ನನಗೆ ಚಾಲೆಂಜ್ ಮಾಡ್ತಾನೆ, ನನ್ನನ್ನು ಮುಗಿಸ್ಬಿಡ್ತಾನಂತೆ, ನನ್ನನ್ನು ಸರ್ವನಾಶ ಮಾಡಿಬಿಡ್ತಾನಂತೆ. ಸೋತಿರೋದು ಅವನು, ಸೋತವನು ಸಾಯಲೇಬೇಕು. ಅವನು ಸಾವು ಸನ್ನಿಹಿತವಾಗಿದೆ. ಹೇಳವನ್ಗೆ. ಯಾಕೆ ಅವನ ಮೇಲೆ ಇಷ್ಟೊಂದು ವಿಷ ಕಾರ್ತೀರಾ? ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ ನಿಮಗೆ? ಮನುಷ್ಯತ್ವ ಇದ್ದಿದ್ದಕ್ಕೆ ನಿನ್ನನ್ನು ಈ ಮನೇಲಿ ಇಟ್ಕೊಂಡಿದ್ದು, ಬೇಬಿಗೆ ಪುನಃ ಆಶ್ರಯ ಕೊಟ್ಟಿದ್ದು. ಆದ್ರೆ ನಿಮ್ಮದು ನಿಮ್ಮದು ಜಾಸ್ತಿ ಆಗೋಯ್ತು ಕಣ್ರೆ. ಮೊದಲು ಅವನ್ನ ವಿಚಾರಿಸ್ಕೊತೀನಿ, ಆಮೇಲೆ ನಿಮ್ಮ ಬಾಲ ಕಟ್ ಮಾಡ್ತೀನಿ. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ನಾನೆಂಥ ಕ್ರೂರಿ ಅಂತ ನಿನಗೆ ಗೊತ್ತು. ಸಂದರ್ಭ ಬಂದರೆ ನನ್ನ ತಲೆ ಏನಾರು ಕೆಡಿಸಿದ್ರೆ ಹೆಂಡತಿ, ಮಗ, ತಾಯಿ ಯಾರು ನೋಡಲ್ಲ, ಒಬ್ಬೊಬ್ಬರನ್ನು. ಹುಷಾರ್. ನೋಡಿದ್ಯಾ ಇವ್ರು ಆಡೋದನ್ನ? ಒಂದ್ ಕಡೆ ಗಂಡ, ಇನ್ನೊಂದ್ ಕಡೆ ಮಗ, ಮಧ್ಯದಲ್ಲಿ ನಾನು. ರವಿ,
ಶ್ರೀ ಮನೆಗೆ ಹೋಗಿದ್ಯಾ? ಎಲ್ಲ ಪ್ಯಾಕೆಟ್ ಸೇಲ್ ಆಯಿತು ಅಂತ ಹೇಳ್ದ್ಯಾ? ನಾನೇನೋ ಹಾಗೆ ಹೇಳಿದೆ, ಆದರೆ ಅವ್ರಿಗೆ ವಿಷಯ ಗೊತ್ತಾಗೋಯ್ತು. ಏನು ನೀನು ಒಂದು ಚಿಕ್ಕ ವಿಷಯನೂ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ? ನಾನೆಲ್ಲ ಮ್ಯಾನೇಜ್ ಮಾಡಿದ್ದೆ ಕಣೆ, ಆದರೆ ಆಚೆ ಇಟ್ಟಿದ್ದ ಪ್ಯಾಕೆಟ್ ಅವ್ರ ಕಣ್ಣಿಗೆ ಬಿತ್ತು. ಆಮೇಲೆ ವಿಷಯ ಮುಚ್ಚಿಡೋಕ್ಕಾಗಲಿಲ್ಲ, ನಿಜ ಹೇಳಿದೆ. ನಾನು ಕೊಟ್ಟಿದ್ದಂತ ಹೇಳ್ಬಿಟ್ಯಾ? ಫ್ರೆಂಡ್ ಹತ್ರ ಇಸ್ಕೊಂಬಂದೆ ಅಂತ ಹೇಳಿದೆ. ನಂಬಿದ್ರಾ? ಇವತ್ತು ನಂಬಿದ್ರು ದುಡ್ಡು ಹೊಂದಿಸ್ದೆ, ಆದರೆ ನಾಳೆ ಗೊತ್ತಿಲ್ಲ, ಯೋಚನೆ ಮಾಡಬೇಕು. ದಿನೇ ದಿನೇ ದುಡ್ಡು ಹೊಂಚೋದು ಕಷ್ಟ ಕಣೆ. ವ್ಯಾಪಾರ ಕೈ ಹಿಡಿಯೋ ಹಾಗೆ ಏನಾದರೂ ಮಾಡಲೇಬೇಕು. ಮಾರ್ಕೆಟಿಂಗ್ ಇಲ್ಲದೆ ಈಗಿನ ಕಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ ಕಣೆ. ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನಮ್ಮ ಹತ್ರ ದುಡ್ಡು ಇರಬೇಕು. ನಮ್ಮ ಹತ್ರ ಅದೇ ಇಲ್ವಲ್ಲ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಯ್ತಾ ಅಕ್ಕ? ಏನಿಲ್ವಾ? ಧೈರ್ಯವಾಗಿರೆ. ಭಾವ ಒಳ್ಳೆಯವರು, ಒಳ್ಳೆ ಮನ್ಸಿರೋರು. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ನೀನೇ ಹೇಳ್ತಿದ್ದೆ.